ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ಹಸಿರ. ನಗರಸಭಾ ಅಧ್ಯಕ್ಷರಾದಂತಹ ವಾಸಿಲ್ ಅಲಿ ಖಾನ್ ರವರು ಸಂಗ್ರಾಮ ಟಿವಿಯನ್ನು ಬರಮಾಡಿಕೊಂಡು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಅದೇನಂತ ಅಂತಂದರೆ, 2 ದಿನದ ಹಿಂದೆ ನಗರಸಭಾ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿರವರು ತನ್ನ ರಾಜೀನಾಮೆಗೆ ಹಾಗೂ ನಗರಸಭೆಗೆ ಬಾರದಿರಲು ಕಾರಣ ನಗರಸಭಾ ಅಧ್ಯಕ್ಷರಾದ ವಾಸಿಲ್ ರವರೇ ಕಾರಣ ಅನ್ನತಕ್ಕಂಥ ವಿಚಾರವನ್ನು, ಅಂದರೆ ಗಂಭೀರವಾದಂಥ ಆರೋಪವನ್ನು ಅವ್ರ ಮೇಲೆ ಹೊರಿಸಿದ್ರು. ಅದಕ್ಕೆ ಅವರು ನಿಖರವಾದ ಸ್ಪಷ್ಟೀಕರಣವನ್ನು ಕೊಡ್ತೇನೆ ಅಂತ ಹೇಳಿ ಬರಮಾಡ್ಕೊಂಡಿದ್ದಾರೆ. ಅವರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಅದನ್ನ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ತೆ. ಅಧ್ಯಕ್ಷರಾದಂಥ ವಾಸಿಲ್ ಅಲಿ ಖಾನ್ ರವರೇ, ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿರವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಶ್ರೀನಿವಾಸ ಮೂರ್ತಿರವರು ಮಾಡಿರುವಂಥ ಗಂಭೀರ ಆರೋಪಕ್ಕೆ ತಮ್ಮ ಸ್ಪಷ್ಟೀಕರಣ ಏನು, ತಾವು ಏನು ಹೇಳ್ತೀರಿ? ಎಲ್ಲರಿಗೂ ಇನ್ನೊಂದ್ಸತಿ ಎಲ್ಲರಿಗೂ ನಮಸ್ತೆಗಳು. ಈಗ ನಾನು ಮೊನ್ನೆ ಸಂಗ್ರಾಮ ಟಿವಿಯ ಒಂದು ಸಂದರ್ಶನದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಅದು ಅವರ ರಾಜೀನಾಮೆ ಬಗ್ಗೆ. ಅದನ್ನು ನಾನು ಗಂಭೀರವಾಗಿ ನೋಡಿಬಿಟ್ಟು ಕೆಲವು ಒಂದು ವಿಷಯಗಳನ್ನು ನಾನು ಕ್ಲಿಯರ್ ಮಾಡಿಬಿಡ್ಬೇಕು, ಅದು ಕೆಲವು ಸುಳ್ಳಿದ್ದೋ ಅದರಲ್ಲಿ ನಾನು ಕ್ಲಿಯರ್ ಮಾಡುವ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಲ್ಲಿ ನಾನೇ ಕರೆ ಮಾಡಿ ನಮ್ಮ ಅಕ್ಕೂರು ರಮೇಶ್ ಅವ್ರಿಗೆ, ಇಲ್ಲ ಸರ್, ನಮ್ಮ ಸಂದೇಶವನ್ನು ನೀವು ತಗೊಳ್ಳಿ, ನಿಜಾಂಶ ಏನದೆ ಸಾರ್ವಜನಿಕರಿಗೆ ಜನತೆಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನೇ ಕರೆ ಮಾಡಿ ಕರೆಸಿದ್ದೀನಿ. ಎಲ್ಲಕ್ಕಿಂತ ಮುಂಚೆ ನಾನು ಸಂಗ್ರಾಮ ಟಿ ವಿಯವ್ರಿಗೆ ನನ್ನ ಕರೆಗೆ ಬಂದಿರೋದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಏನಂದರೆ, ಈಗ ನಾವು 1/4/2020 ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತು. ಆ ಚುನಾವಣೆ ಸಂದರ್ಭದಲ್ಲಿ ಮೀಸಲಾತಿ ಪ್ರಕಾರ ನಾನು ಅಧ್ಯಕ್ಷ ಆದೆ. SC ಮೀಸಲಾತಿ ಪ್ರಕಾರ ಅವರು ಉಪಾಧ್ಯಕ್ಷರಾದರು, ನಮ್ಮ ಸ್ನೇಹಿತರು ಶ್ರೀನಿವಾಸ ಮೂರ್ತಿಯವರು. ನಾವು ಸುಮಾರು ಒಂದು 3-4 ತಿಂಗಳು ಒಳ್ಳೆ ಆಡಳಿತನ, ಒಳ್ಳೆ ಕೆಲಸ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋದ್ವಿ. ಯಾವ ವಿಚಾರಕ್ಕೂ ಅವ್ರು ಬರೋರು, ನನಗೆ ಕೇಳೋರು, ನಾನು ಕರೆಸಿ ಅವ್ರಿಗೆ ಕೇಳುವೆ. ಕೆಲವು ಜಯಂತಿಗಳು ಬಂದು, ಜಗಜೀವನ್ ರಾಮ್ ಜಯಂತಿ ಬತ್ತು, ಅಂಬೇಡ್ಕರ್ ಜಯಂತಿ ಬತ್ತು. ಆ ವಿಚಾರದಲ್ಲೂ ನಾವು ಕೂತ್ಕೊಂಡು ಯಾವ ಥರ ಮಾಡಬೇಕು, ಹೆಂಗೆ ಸಿದ್ಧತೆ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕಂತ ಅವ್ರು ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ನಾವು ಎಲ್ಲ ಜಯಂತಿಗಳನ್ನು ನಾವು ಮಾಡ್ಕೊಂಡು ಬಂದೆವು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಕಚೇರಿಗೆ ಒಬ್ಬರು ಆಗಿ ಲೋಕೇಶ್ ಅಂದ್ಬಿಟ್ಟು ಇದರಿಂದ ಮುಂಚೆ ನಮ್ಮ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು, ಯಾವಾಗ ಪುಟ್ಸ್ವಾಮಿ ಪೌರಾಯುಕ್ತರಿದ್ದಾಗ. ಆ ಟೈಮಲ್ಲಿ ಅವರು ಸಾರ್ವಜನಿಕರಿಂದ ಸುಮಾರು ದೂರುಗಳು ಬಂದು ಅವರು ಸರಿ ಇಲ್ಲ, ಮನೆ ಹತ್ರ ಹೋಯ್ತಾರೆ, ಕಲೆಕ್ಷನ್ ಮಾಡ್ತಾರೆ, ಭ್ರಷ್ಟಾಚಾರ, ಇದು ಅದು ಅಂತ ಹೇಳ್ಬಿಟ್ಟು ಆರೋಪ ಬಂದ ನಂತರ ನಾವು ಇಲ್ಲಿಂದ ಬೇಡ ಅಂದ್ಬಿಟ್ಟು ಅವರೇನೆ ರಾಮನಗರನ PD ಆಫೀಸಿಗೆ ಕಳಿಸ್ಬಿಟ್ರು. ಅಲ್ಲೂ PD ಆಫೀಸಲ್ಲಿ ಅವ್ರ ಕೆಲಸ ನಿರ್ವಹಣೆ ಎಲ್ಲೋ ಮಾಗಡಿಗೆ ಹೋದ್ರು. ಮಾಗಡಿಯಿಂದ ತಿರ್ಗಾ ಹಾರೋಳ್ಳಿಗೆ ಹೋದ್ರು. ಹಾರೋಳ್ಳಿಯಿಂದ ಏನು ಮಾಡಿದ್ರು, ತಿರ್ಗಾ ಹಾರೋಳ್ಳಿನೂ ಏನು ಆರೋಪ ಬಂದ ಮೇಲೆ ತಿರ್ಗಾ ಚನ್ನಪಟ್ಟಣಕ್ಕೆ ಹಾಕ್ಬಿಟ್ರು. ಚನ್ನಪಟ್ಟಣಕ್ಕೆ ಬಂದು ರಿಪೋರ್ಟ್ ಮಾಡಿಕೊಂಡ್ರು. ಆವಾಗ ಬಂದ ನಂತರ ಎಲ್ಲ ಸದಸ್ಯರು ಅವ್ರಿಗೆ ವಿರೋಧ. ಯಾಕೆ ಬಂದರು, ಮೊದಲೇ ಇವ್ರ ಮೇಲೆ ಆರೋಪ ಅದೇ, ಯಾಕೆ ತರಿಸಿದ್ರಿ ಇವ್ರನ್ನ? ಇಲ್ಲ, ನಾವು ಕರ್ಸಿರೋದಲ್ಲ, ಇದು ಜಿಲ್ಲಾಧಿಕಾರಿ ಕಚೇರಿಯಿಂದ ಆದೇಶ ಆಗದೆ, ನಾವೇನು ಮಾಡೋಕ್ಕಾಗಲ್ಲ, ಸರಿ ಮಾತಾಡೋಣ ಅಂದ್ಬಿಟ್ಟು ನಮ್ಮ ಇದೇ ಉಪಾಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರು, ಇವರು ಯಾಕೆ ಸರ್ ಕರೆಸಿದ್ರಿ, ಇವ್ರು ಸರಿ ಇಲ್ಲ ಹಿಂಗೆ ಅಂತ ಅವರು ಹೇಳಿದ್ರು. ಹೌದು ಸರ್, ನಮಗೂ ಎಲ್ಲ ಗೊತ್ತು. ಅದಕ್ಕೆ ಅವ್ರಿಗೆ ನಾವು ರೆವಿನ್ಯೂ ಸೆಕ್ಷನ್ ಕೊಡೋದು ಬೇಡ. ಏನಿರೋದು ನಮ್ಮ ಮಳಿಗೆಗಳು ಸುಮಾರು ದಿವಸದಿಂದ ಹರಾಜು ಮಾಡ್ದೇ ನಾವು ಪೆಂಡಿಂಗ್ ಮಡಗಿದ್ವಿ ಮತ್ತು ಕೋರ್ಟ್ ಕೇಸನ್ನ ನೋಡ್ಕೊಳ್ಳೋರಿರಲಿಲ್ಲ. ಆ ದೃಷ್ಟಿಯಲ್ಲಿ ಅವ್ರನ್ನ ಕರೆಸಿ, ನೋಡಪ್ಪ, ಒಂದು 2-3 ತಿಂಗಳು ನೀನು ನಿನ್ನ ಮೇಲೆ ಸದಸ್ಯರು ಯಾರು ಒಳ್ಳೆ ಅಭಿಪ್ರಾಯ ಇಲ್ಲ, ನಿನಗೆ ರೆವಿನ್ಯೂ ಸೆಕ್ಷನಲ್ಲಿ ನಾವು ಆಗಿ ಕುಣಿಸೋದು ಸರಿ ಇಲ್ಲ, ನೀನು ಮಳಿಗೆಗಳು ಮತ್ತು ಏನದ ಕೋರ್ಟ್ ಕೇಸ್ನ ನೀನು ನಿರ್ವಹಿಸ್ಕೊಂಡು ಹೋಗು, 2-3 ತಿಂಗಳು ನೀನು ಮಾಡು, ನಮ್ಮ ಮಳಿಗೆ ಎಲ್ಲ ನಿನಗೂ ಅನುಭವ ಇದೆ, ಎಲ್ಲ ಆದ ನಂತರ ನಾವು ತಿರ್ಗಾ ಸದಸ್ಯರಿಗೆಲ್ಲ ಮನವೊಲಿಸಿ ನಿನ್ಗೇನದ RI ಪೋಸ್ಟು ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಉಪಾಧ್ಯಕ್ಷರೆಲ್ಲ ಸೇರಿ ಕುಣಿಸಿ ನಮ್ಮ ಚೇಂಬರಲ್ಲೇ ಮಾತಾಡೋದಕ್ಕೆ ಅವ್ರು ಒಪ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಬಂದರು. ಹೋದ್ರು, ಎಲ್ಲ ಅಂಗಡಿ ಎಷ್ಟವೆ, ಎಷ್ಟು ಬ್ಯಾಲೆನ್ಸ್ ಅದೇ, ಏನೇನದೆ ಎಲ್ಲ ಒಳ್ಳೆ ಮಾಹಿತಿ ಕೊಟ್ಟು ಬೆಂಗಳೂರಿಗೆ ಹೋದ್ರು. ಬೆಂಗಳೂರಿಗೆ ಹೋಗ್ಬಿಟ್ಟು ಎಲ್ಲ ಕೋರ್ಟ್ ಕೆಲಸನ ನೋಡ್ತಾ ಇದ್ರು. ಕೆಲವು ನಾನು ಒಂದು ಯಾವುದೋ ಆಶೀರ್ವಾದ ಒಂದು ಸಮಸ್ಯೆನ ಬಗೆಹರಿಸಪ್ಪ ಅಂದ್ಬಿಟ್ಟು ಹೇಳಿದೆ, ಅದೂ ಹೋಗ್ಬಿಟ್ಟು ಸರ್ವೆ ಮಾಡ್ಕೊಂಡು ಬಂದರು. ಪಾಪ ಬಂದ ನಂತರ ಏನಾಯಿತು, ಒಂದಿನ ಬಂದು ನನಗೆ ಅಲ್ಲಿ ನೋಟಿಸ್ ಕೊಡೋಕ್ಕೆ ನನ್ನ ಹತ್ರ ಸಿಸ್ಟಮ್ ಇಲ್ಲ, ನನಗೆ ಅಲ್ಲಿ ಜಾಗ ಸಿಗ್ತಾ ಇಲ್ಲ ರೆವಿನ್ಯೂ ಸೆಕ್ಷನಲ್ಲಿ, ನನಗೆ ಸಿಸ್ಟಮ್ ಬೇಕು ಅಂತ ಹೇಳಿದ್ರು.
ಆಯ್ತಪ್ಪ ನಿನಗೆ ಸಿಸ್ಟಮ್ ಕೊಡಿಸ್ತೀನಿ, ಸ್ವಲ್ಪ ವೇಟ್ ಮಾಡುವಂತ ತಕ್ಷಣ ನಾವು 3-4 ದಿನಕ್ಕೆ ಒಂದು ಸಿಸ್ಟಮ್ನ, ಹೊಸ ಸಿಸ್ಟಮ್ 80,000 ಕೊಟ್ಟು ಒಂದು ಸಿಸ್ಟಮ್ನ ಅವ್ರಿಗೆ ಕೊಟ್ವಿ. ಕೊಟ್ಟ ನಂತರ ನಾವು ಸದಸ್ಯರು ಕೊಠಡಿಯಲ್ಲಿ ಅವ್ರಿಗೆ ಜಾಗ ಮಾಡಿ ಕೊಟ್ವಿ, ಅಲ್ಲಿ ಮಾಡ್ಕೊಂಡು ಹೋಗಪ್ಪ ಅಂತ. 1-2 ಸತಿ ಬೀಗ ಹಾಕೊಂಡು ಹೊಂಟೋದ್ರು, ಅದಕ್ಕೆ ಲಾಕ್ ಮಾಡ್ಕೊಂಡು. ಆವಾಗ ಕೆಲವರು ಆರೋಪ ಮಾಡಿದ್ರು, ಹೆಂಗೆ ಬೀಗ ಹಾಕೊಂಡು ಹೊಂಟೋಗೋರೆ ಇದು ಅದು ಅಂತ. ಆಮೇಲೆ ನಾನು ಕರ್ಸಿ ಕೇಳಿದೆ, ಯಾಕಪ್ಪ ಲೋಕೇಶ್ ಬೀಗ ಹಾಕಿ ಹೋಗ್ತಾ ಇದೆಯಾ ಅನ್ನೋದಕ್ಕೆ, ಇಲ್ಲ ಸರ್ ನನ್ನ ಹೊಸ್ತದೆ ಸರ್ಕದೆ, ನಾನು ಏನು ಮಾಡೋಣ. ಆಯ್ತಪ್ಪ ಬೀರು ಕೊಡಿಸ್ತೀನಿ, ಬೀರಲ್ಲಿ ಮಡಿಕೋ, ಆ ಲಾಕ್ ಮಾಡ್ಕೊಂಡು ಹೋಗಬೇಡ ಅನ್ನೋದಕ್ಕೆ ಆಯಿತು. ಆ ನಂತರ ತಿರ್ಗಾ 2 ದಿನ ಆದಮೇಲೆ ತಿರ್ಗಾ ಅಲ್ಲೇ ಹೋಗ್ಬಿಟ್ಟು ರೆವಿನ್ಯೂ ಸೆಕ್ಷನಲ್ಲಿ ರೆವಿನ್ಯೂ ಸೀಟ್ ಮೇಲೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ರಂತೆ. ಕೆಲವು ಸದಸ್ಯರು ಬಂದ್ಬಿಟ್ಟು ನನಗೆ, ಏನು ಸಾರ್ ತಿರ್ಗಾ ಬಂದು ಅಲ್ಲೇ ಕೆಲಸ ಮಾಡ್ತಾರೆ, ಕರೆಕ್ಟಾಗಿ ನಡ್ಕೋಯ್ತಾ ಇದೆ ರೆವಿನ್ಯೂ ಸೆಕ್ಷನು, ಯಾಕೆ ಸುಮ್ಮನೆ ಇದು ಮಾಡ್ತಾ ಇದ್ದೀರಿ ಅಂತ. ನಾನು ತಿರ್ಗಾ ಕರೆದು, ಯಾಕಪ್ಪ ಲೋಕೇಶು ಅಂದೆ. ಇಲ್ಲ ಸರ್ ನನಗೆ ನೆಟ್ ಬರ್ತಾ ಇಲ್ಲ ಅಲ್ಲಿ. ಅದು ಏನಪ್ಪ ನೀನು ನೆಟ್ ಬರ್ತಾ ಇಲ್ಲ ಅಂದರೆ ನೆಟ್ ಹಾಕ್ಸ್ಕೊಡ್ತೀನಿ, ಇಲ್ಲದ್ರೆ ಆ ಮ್ಯಾನೇಜರ್ ರೂಮಲ್ಲಿ ಕೂತ್ಕೋ, ಇಲ್ಲರ ನನ್ನ ಚೇಂಬರಲ್ಲೇ ಬಂದ್ಬಿಟ್ಟು ನನ್ನ ಮೂಲೆಯಲ್ಲಿ ಕೂತ್ಕೊಂಡು ನೀನು ಕೆಲಸ ಮಾಡು, ನೀನು ಹೋಗ್ಬೇಡಪ್ಪ, ಸುಮ್ಮನೆ ಗೊಂದಲ ಮಾಡಬೇಡ, ಚೆನ್ನಾಗಿ ನಡೀತಾ ಇದೆ ಆಫೀಸು ಅಂತ ಹೇಳ್ಬಿಟ್ಟು ಹೇಳಿದೆ. ಆಯಿತು ಬಿಡಿ ಸರ್ ಹಿಂಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ ಮಾರನೆಗೆ ಸುಮಾರು 3 ಗಂಟೆ ಅದೇ, ನಾನು 3-3:30 ನಾನು ಆಫೀಸಿಗೆ ಬಂದರೆ ಅವ್ರ ಸಮುದಾಯದವರು ಸುಮಾರು 10-15-20 ಜನ ಬಂದು ನನ್ನ ಚೇಂಬರಲ್ಲಿ ಕುಂತಿದ್ರು. ಇನ್ನು ಕೆಲವರು ಬರೋರು ಅವರೇ ಅಂದರು. ಏನು ಸರ್ ಸಮಾಚಾರ ಅಂದೆ. ಇಲ್ಲ ಸರ್ ಮಾತಾಡಬೇಕು, ಅದಕ್ಕೆ ಬಂದಿದ್ದೀವಿ. ಯಾವ ವಿಷಯ ಸರ್ ಅಂದೆ. ಇಲ್ಲ ನಮ್ಮ ಲೋಕೇಶ್ ವಿಷಯ. ಏನು ಸರ್ ಅನ್ನೋದಕ್ಕೆ, ಇಲ್ಲ ಮಾತಾಡಬೇಕು, ಉಪಾಧ್ಯಕ್ಷರು ಬರ್ತಾವ್ರೆ ಅಂದರು. ಆಯಿತು ಬರಲಿ ಅಂತ. ಅಷ್ಟೊತ್ತಿಗೆ ಬಂದರು ಸಮುದಾಯದವರು ಸ್ವಲ್ಪ ಜನ ಜಾಸ್ತಿ ಆದರೂ ನಮ್ಮ ಚೇಂಬರಲ್ಲಿ ಜಾಗ ಸಾಲಿಲ್ಲ. ಆ ನಿಟ್ಟಿನಲ್ಲಿ ನಾನು ನಡ್ರಿ ಮೀಟಿಂಗ್ ಹಾಲ್ಗೆ ಹೋಗುವ ಅಂದ್ಬಿಟ್ಟು ಮೀಟಿಂಗ್ ಹಾಲ್ಗೆ ಬಂದು ಅವರು ಕೂತ್ಕೊಂಡ್ರು, ಕಮಿಷನರ್ ಬಂದರು, ಉಪಾಧ್ಯಕ್ಷರು ಇದ್ದರು, ನಾನು ಇದ್ದೆ. ಕೂತ್ಕೊಂಡು ಅದೇನಪ್ಪ ಸಮಸ್ಯೆ, ಏನು ಸರ್ ಸಮಸ್ಯೆ ಇದು ಹಿಂಗೆ. ಅವ್ರ ಸಮುದಾಯ ಯಾರೋ ಒಬ್ಬರು, ಏನಪ್ಪ ನಿನ್ನ ಸಮಸ್ಯೆ ಹೇಳ ಅಂತ ಅವ್ರಿಗೆ ಹೇಳಿದ್ರು, ಪ್ರಶ್ನೆ ಮಾಡಿದ್ರು. ಆವಾಗ ಅವನು ಎದ್ದು ನಿಂತು, ನನಗೆ ಸದಸ್ಯರೆಲ್ಲ ಕಿರುಕುಳ ಕೊಡ್ತಾವ್ರೆ, ನನಗೆ ಕೆಲಸ ಮಾಡೋಕ್ಕೆ ಕೊಡ್ತಾ ಇಲ್ಲ, ನಾನು ಬಂದಿರೋದು ಆರೈ ಕೆಲಸಕ್ಕೆ, ಇದು ಅದು ಅದು ಅಂತ ಏನೋ ಹೇಳಿದ್ರು. ಆವಾಗ ಯಾರೊಬ್ಬರು ಕಮಿಷನರ್ಗೆ ಪ್ರಶ್ನೆ ಮಾಡಿದ್ರು, ಯಾಕೆ ಸರ್ ಅವ್ನು ಯಾವ ಕೆಲಸಕ್ಕೆ ಆರಿ ಬಾಗ್ ಬಂದು ಬೇರೆ ಕೆಲಸ ಯಾಕೆ ಸರ್ ಕೊಟ್ಟಿದ್ದೀರಿ ಹಿಂಗೆ ಅಂತ ಪ್ರಶ್ನೆ ಮಾಡಿದ್ರು. ಆ ಟೈಮಲ್ಲಿ ಕಮಿಷನರ್ ಹೇಳಿದ್ರು, ಇಲ್ಲ ನನಗೆ ಪವರ್ ಅದ, ನಾನು ಏನು ಬೇಕಾದರೂ ಕೆಲಸ ಕೊಡ್ಬೋದು, ನನ್ನ ಕೆಲಸ ತೊಗೋಬೋದು ಅಂತ ಹೇಳಿದ ತಕ್ಷಣವೇ ಅಂತ ಅಷ್ಟು ಹೇಳಿದ್ರು. ಹೇಳಿದ ತಕ್ಷಣ ಏನಪ್ಪ ನಿಂದು ಹಿಂಗೇನ ಯಾವ ಸಮಾಚಾರ ಹಿಂಗೆ ಅಂದ್ಬಿಟ್ಟು, ಇನ್ನು ಅಲ್ಲಿದ್ದರು, ನಾನು ಒಂದು ಸ್ವಲ್ಪ ದೂರ ಇದ್ದು. ಅವನು ಎದ್ದು ನಿಂತು ಹೇಳ್ತಿದ್ದ ಪಾಪ ಸಮಸ್ಯೆನ. ಅವ್ನು ಹೇಳ್ತಾರೋ, ನಾನೇನು ಹೇಳಿದೆ ಲೋಕೇಶ್ ಸ್ವಲ್ಪ ಹತ್ರ ಬಂದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಹತ್ರ ಬಂದು ಹೇಳಪ್ಪ. ಅವನು ಎದ್ದು ಅರ್ಧ ದಾರಿಗೆ ಬಂದ. ಯಾರೋ ಸಮುದಾಯರು ಇದ್ರು, ನೀನು ಯಾಕೆ ಬರ್ತಾ ಇದೆಯಾ, ನೀನೇನು ಗುಲಾಮ ಏನಯ್ಯ, ಕುತ್ಕೊಳ್ಳೆ ಅಲ್ಲಿ ಅಂದರು. ನಾನು ಸುಮ್ಮನಿದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಉಪಾಧ್ಯಕ್ಷರು ಏನು ಹೇಳಬೇಕಾಗಿತ್ತು, ಅಧ್ಯಕ್ಷರು ಕರೀತಾ ಇರೋದು, ಬರಲಿ ಬಿಡ್ರಿ, ಅವನೇನು ಸಮಸ್ಯೆ ಏನಿದೆ ಹತ್ರ ಬಂದು ನಿಂತ್ಕೊಂಡು ಡೀಟೇಲ್ ಆಗಿ ಹೇಳಲಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅವರು, ಏನ್ರಿ ನಿಮ್ಮ ಗುಲಾಮ ಏನ್ರಿ ಅವನು, ನೀವು ಯಾಕ್ರಿ ಕರಿತಾ ಇದ್ದೀರಿ ಅವನ್ನ, ಹಿಂಗೆ ಹಂಗೆ ಅಂತ ಜೋರಾಗಿ ಏಕಧ್ವನಿಯಲ್ಲಿ ನನಗೆ ಮಾತಾಡಿದ ತಕ್ಷಣ ನಾನು ದಂಗಾಗ್ಬಿಟ್ಟೆ. ಏನು ಇಷ್ಟು ಜೋರಾಗಿ ಮಾತಾಡ್ತಾರಲ್ಲ, ಯಾಕೆ ಇವರು ಹಿಂಗೆ ಹಿಂಗೆ, ಯಾಕೆ ಸರ್ ಹಿಂಗೆ ಮಾತಾಡ್ತಾ ಇದ್ದೀರಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ. ನಾನು ಏನು ಹೇಳಿದೆ ಅವನಿಗೆ, ಹತ್ರ ಬಂದು ಮಾತಾಡಪ್ಪ ಅಂತ ಹೇಳಿದಲ್ವೇ ಅಂದೆ. ಅವ್ನು ಯಾಕ್ರಿ ಬರಬೇಕು, ಏನು ಗುಲಾಮ ಏನ್ರಿ, ಇದು ಅದು ಅಂತಾನೆ ಎದ್ಬಿಟ್ಟು, ನಿಮಗೂ ಅಷ್ಟು ಪವರ್ ನನಗೂ ಅದೇ ರೀ, ಹಿಂಗೆ ಹಿಂಗೆ ಅಂತ ಶುರು ಮಾಡಿಬಿಟ್ರು. ಈಗ ಎಲ್ಲರ ಮುಂದೆ ಏನಪ್ಪ ಹಿಂಗೆ ಹೇಳ್ತಾವ್ರಲ್ಲ ಅಂದ ತಕ್ಷಣ ನನಗೆ ಯಾಕೋ ನನಗೆ ಬೇಜಾರಾಯಿತು. ನಾನು ಹೌದು ಸರ್, ಮತ್ತು ಕಮಿಷನರ್ ಸಾಹೇಬ್ರೆ ನೀವು ಕೂತ್ಕೊಂಡು ಮೀಟಿಂಗ್ ಮಾಡಿರಿ, ಅವ್ರಿಗೇನು ಪವರ್ ಅದೇ ಅವ್ರು ಚಲಾಯಿಸ್ಕೊಳ್ಳಿ, ನಾನು ಬರ್ತೀನಿ, ಅವ್ರು ಕೆಲಸ ಅವ್ರು ಮಾಡಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ನಾನು ಎದ್ದು ಸೀದಾ ಮೀಟಿಂಗ್ ಅಲ್ಲಿಂದ ನಾನು ಹೊರಗೆ ಬಂದ್ಬಿಟ್ಟೆ. ಅಷ್ಟೇ, ನಾನೇನು ನಿಮಗೆ ಯಾವ ಅಧಿಕಾರ ಇಲ್ಲ, ನಿಮ್ಗೆ ಯಾವುದು ಅಧಿಕಾರ ಚಲಾಯಿಸಬೇಡಿ, ಅವನಿಗೆ ಏಕವಚನದಲ್ಲಾಗಲಿ. ನೋಡಿದೆ ನಾನು ಮೊನ್ನೆ ಸಂದರ್ಶನದಲ್ಲಿ ಸಂಗ್ರಾಮ ಟಿವಿ ನಿಮ್ಮ ಇದರಲ್ಲೇ ನಾನು ಏಕವಚನದಲ್ಲಿ ಕರೆದೆ, ಬಾರೆ ಇಲ್ಲಿ ಅಂತ ಹೇಳಿದೆ. ಈಗ ಅವ್ರ ಜನ ಇದ್ರಲ್ಲ ಎಲ್ಲರೂ ಕರ್ಸಿ ಕೇಳಿ, ಕಮಿಷನರ್ ಕೇಳಿ, ನಾನು ಏನಾರ ಏಕವಚನದಲ್ಲಿ ಅವ್ನಿಗೆ ಏನಾರ ಕರೆದಿದ್ನ ಅಂತ ಬಂದು ಮುಂದೆ ಮಾತಾಡಪ್ಪ ಅಂತ ಅಷ್ಟು ಮಾತ್ರ ಹೇಳಿದೆ. ಅಷ್ಟು ಹೇಳ್ಬಿಟ್ಟು ನಾನು ಬೇರೆ ಏನೂ ಹೇಳಿಲ್ಲ. ಅವರವರೇ ಗೊಂದಲ ಮಾಡಿಕೊಂಡು ಅದಕ್ಕೆ ಉಪಾಧ್ಯಕ್ಷರು ನನಗೆ ಸಹಕಾರ ನೀಡಬೇಕಾಗಿತ್ತು. ಅವರು ಅದೇ ಭಾಷೆಯಲ್ಲಿ ನನಗೆ ಹೇಳಿದಾಗ ನನಗೆ ಬೇಜಾರಾಯಿತು, ನಾನು ಎದ್ದು ಆಚೆ ಬಂದೆ. ಅಷ್ಟೇ ನಡೆದದ್ದು, ಇನ್ನೇನಿಲ್ಲ. ಯಾಕಂದರೆ ನಾನು ಅವ್ರಿಗೆ ಎಷ್ಟು ಗೌರವ ಕೊಡಬೇಕಾಗಿತ್ತು ನಾನು ಗೌರವ ಕೊಡ್ತಿದ್ದೆ. ನಾನು ಯಾವುದೂ ಅವ್ರ ಗಮನಕ್ಕೆ ತರದೆ ನಾನು ಏನೂ ಮಾಡ್ತಾನೂ ಇರಲಿಲ್ಲ.
ಸುಮ್ಮನೆನಾರ ಎಲ್ಲ ಈ ಥರ ನಾನು ಸುಮಾರು ಕಾಲು ಮಾಡಿದೆ ಅವ್ರಿಗೆ, ಬನ್ನಿ ಸರ್ ಅದೇನದ ಬಗೆಹರಿಸ್ಕೊಂಡು ಮಾತಾಡುವ ಅಂದ್ಬಿಟ್ಟು ಪತ್ರಕರ್ತರು ಬಂದರು, ಯಾರ್ಯಾರೋ ಬಂದರು. ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ. ಒಂದ್ಸತಿ ಫ್ಯಾಕ್ಟ್ರಿ ಹತ್ರನೂ ಹೋದೆ, ಯಾರು ಸರಿಯಾಗಿ ನನಗೆ ಅಲ್ಲಿ ಹೇಳಲಿಲ್ಲ ಅಡ್ರೆಸ್ಸು ಎಲ್ಲವರೇ ಏನಂತ ಹೇಳ್ಬಿಟ್ಟು. ಸರಿ ಯಾಕೆ ಅವರೇ ಸ್ವಲ್ಪ ಬೇಜಾರಲ್ಲವರೇ ಬರ್ಬೋದು ಅಂದ್ಬಿಟ್ಟು ನಾನು ನನ್ನ ಕೆಲಸದಲ್ಲಿ ನಾನು ಸುಮ್ಮನಾಗ್ಬಿಟ್ಟೆ. ಯಾಕಂದರೆ ನಾನು ಅವ್ರಿಗೆ ಯಾವಾಗಲೂ ಕೆಟ್ಟದಾಗಿ ನಿಂದಿಸಲಿಲ್ಲ, ಅವ್ರಿಗೆ ಏನು ನಿಮಗೆ ಅಧಿಕಾರ ಇಲ್ಲ ಅಂತ ನಾನು ಹೇಳಲೂ ಇಲ್ಲ. ಯಾಕಂದರೆ ನಾವು ನಾನು ಸುಮಾರು ಒಂದು 25-30 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ನನಗೆ ಯಾರಿಗೇನು ಗೌರವ ಕೊಡಬೇಕು, ಅವ್ರ ತಂದೆಯವ್ರ ಜೊತೆಲಿ ರಾಜಕೀಯ ಮಾಡೋನು ನಾನು. ಅವ್ರ ತಂದೆ ಸದಸ್ಯರಾಗಿ ಉಪಾಧ್ಯಕ್ಷರಿದ್ದಾಗ ನಾನು ಹಿಂದೆ ತಿರುಗುವೆ. ಇವಾಗಲೂ ನಾವು ಗೌರವಿಸ್ತೀವಿ, ನಮ್ಮ ತಂದೆ ಸಮಾನ. ನಾನು ಯಾರಿಗೂ ಆ ಥರ ಕೆಟ್ಟದಾಗಲಿ ಇವಾಗ ಗಂಟೆ ಆಗಲಿ ನನಗೆ ಯಾರು ಒಂದು ಸತಿ ಕೋಪದಲ್ಲಿ ಮಾತಾಡ್ತೀನಿ ಅಷ್ಟೇ ಜೋರಾಗೆ. ಅದು ಬಿಟ್ಟರೆ ನಾನು ಒಬ್ರಿಗೆ ಗೌರವವಾಗಿ ಮಾತಾಡೋದು ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಇದರಲ್ಲಾಗಲಿ ಅದು ಆಗಿ ಬಂದಿಲ್ಲ. ಮುಂದೆನೂ ನಾನು ಆ ಕೆಲಸ ಮಾಡೋದಿಲ್ಲ. ಶ್ರೀನಿವಾಸ ಮೂರ್ತಿ ಅವರು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡ್ತಾರೆ. ಆ ಒಂದು ದಲಿತ ಮುಖಂಡರುಗಳು ಆ ಸಂಬಂಧಪಟ್ಟಂಗೆ ಅಧಿಕಾರಿಯಾದಂತಹ ಲೋಕೇಶ್ವರ್ ಇದ್ದಂತಹ ಸಂದರ್ಭದಲ್ಲಿ ನೀವು ಆತನ ಜೊತೆಯಲ್ಲೇ ಏಕವಚನ ಪದ ಬಳಕೆ ಮಾಡಿದ್ರಿ ಅಂತಕ್ಕಂಥದ್ದು ಒಂದು. ನಂತರ ಉಪಾಧ್ಯಕ್ಷರಿಗೆ ನಿಮ್ದು ಅಧಿಕಾರ ಏನೂ ಇಲ್ಲ, ನೀವೇನು ಮಾಡೋಕ್ಕಾಗಲ್ಲ ನನಗೆ ಅನ್ನುವಂಥ ಒಂದು ವಿಚಾರ ಹೇಳಿ ಏಕಾಏಕಿ ಹೋಗಿ ಯೋಗೇಶ್ವರ್ ಮನೆ ಕೂತ್ಕೊಂಡು ದಿಢೀರಂತ ಆ ಲೋಕೇಶ್ವರನ ವರ್ಗಾವಣೆ ಮಾಡ್ತೀರಿ ಅಂತಕ್ಕಂಥದ್ದು ಆರೋಪ ಇದೆ ಸರ್. ವರ್ಗಾವಣೆ ಮಾಡೋದು ನಾನೇ ನನ್ನ ಲೆಟರ್ಡಲ್ಲಿ ನಾನು ಟೇಪ್ ಮಾಡಿದೆ, ನಾನು ಯೋಗೇಶ್ವರ್ ಗಮನಕ್ಕೆ ತಂದೆ, ಸೀದಾ DC ಆಫೀಸ್ಗೆ ಹೋದೆ. ಯಾಕಂದ್ರೆ ಈ ಅಧಿಕಾರಿ ಇದ್ರೆ ಅಲ್ವೇ ನಮ್ಮದ್ರಲ್ಲಿ ಭಿನ್ನಪರ ನೋಡಿ. ಈಗ ಅವನಿಗೆ ಕೊಟ್ಟಿರೋದ್ ಕೆಲಸ ನಮಗ್ ಕೇಳ್ಬೇಕು, ನಮಗ್ ಕೇಳಬೇಕು, ಉಪಾಧ್ಯಕ್ಷರು ಕೇಳಬೇಕು, ಕಮಿಷನರ್ ಕೇಳಬೇಕು. ಏನಾರ ಸಮಸ್ಯೆ ಇದ್ರೆ ಸಮಸ್ಯೆ ಬಗೆಹರಿಸ್ದೋ, ಸಿಸ್ಟಮ್ ಬೇಕು ಏನೇನು ಬೇಕು ಎಲ್ಲ ನಾವು ಮಾಡಿಕೊಟ್ಟಿವಿ. ಸಮುದಾಯ ಗಂಟ ಹೋಗ್ಬಿಟ್ಟು ಎಲ್ಲಾ ಜನಾಂಗ ಕಟ್ಕೊಂಡ್ಬರುವಂತ ವಿಷಯ ಏನಿತ್ತು, ಅದಕ್ಕೆ ನಾನು ಅಧಿಕಾರಿ ಸರಿ ಇಲ್ಲ, ಈಗ ಎಲ್ಲ ಪೂರ್ತಿ ಈ ತರ ಇದಾದ್ರೆ ನಮ್ಮ ಆಫೀಸ್ ನಡೆಸೋಕ್ಕೆ ನನ್ಗೆ ಸಾಧ್ಯ ಆಗಲ್ಲ ಅಂದ್ಬಿಟ್ಟು ನಾನೇ ಹೋಗ್ಬಿಟ್ಟು DC ಹತ್ರ ಕೂತ್ಕೊಂಡು ನಾನು ಇಲ್ಲಿಂದ ವರ್ಗಾವಣೆ ಮಾಡಿಸಿದ್ದು ನಾನೇ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ನೀವು ಓದಂತ ಸಂದರ್ಭದಲ್ಲಿ ಯೋಗೇಶ್ವರ್ ಏನಾದ್ರು ಇದ್ರ ಬಗ್ಗೆ ಏನಾರು ಕೇಳಿದ್ರ, ಏನ್ ನಡೀತು, ಏನ್ ಘಟನೆ ಅಂತ ಏನ್ ಕೇಳಲಿಲ್ಲ, ಏಕಾಏಕಿ ಅವರು ಆದೇಶ ಈ ತರ ಆಯ್ತು ಸರ್, ನೋಡಿ ಈ ತರ ಆಯ್ತು, ಈ ತರ ನಡೀತು, ಅವ್ರಿದ್ರೆ ನಾವು ಇದು ನಗರಸಭೆ ನಡ್ಸೋಕೆ ಆಗಲ್ಲ ಅಂತ ಹೇಳ್ದದಕ್ಕೆ ನೋಡಪ್ಪ ನೀವು ನಡ್ಸೋರು, ಉಪಾಧ್ಯಕ್ಷರಿದ್ದೀರಿ, ನೀವಿದ್ದೀರಿ, ಕಮಿಷನರ್ ಇದ್ದೀರಿ, ನೀವು ನಡ್ಸೋರು, ನಿಮ್ಗೆ ಹೆಂಗೆ ಅನುಕೂಲ ಬೇಕು ಹಂಗೆ ಮಾಡ್ಕೋಗಿ ಅಂದರು. ನಾನು ಸೀದಾ ಹೋದೆ, ನಾನು ಲೆಟರ್ಡಲ್ಲಿ DC ಹತ್ರ ಕೂತ್ಕೊಂಡೆ, ಆಗಲೇಬೇಕು ಸರ್ ನನಗೆ ಇದು ಇಲ್ಲಿಂದ ಬೇಕಾದ್ರೆ ಯಾವ್ದಾರು ಡೆಪ್ಯುಟೇಷನ್ ಹಾಕಿ ನೀವು ಮಾಗಡಿಗೋ ಇಲ್ಲ ನಿಮ್ಮ ಆಫೀಸ್ಗೋ ಕನಕಪುರಕ್ಕೋ ಎಲ್ಲಾರ ಒಂದು ಹಾಕಿ, ನಮ್ಗೆ ಬೇಕಾಗಿಲ್ಲ ಈ ಥರ ನಡೆದಿದೆ ಅಂದ ತಕ್ಷಣವೇ ಅವರೇ ಒಂದು ಆದೇಶನ ಬರೆದ್ರು. ಆವಾಗಲೇ ಮಾರನೆಗೂ ಆವತ್ತಿನ ನೈಟು ಅನ್ನೋ ಆದೇಶ ಬತ್ತು, ಇಲ್ಲಿಂದ PD ಆಫೀಸ್ಗೆ ಏನೋ ಹಾಕ್ಕೊಂಡ್ರು ಅವರು ಅಷ್ಟೇ. ನಂತರ ಇನ್ನೊಂದು ಏನು ಹೇಳ್ತೆ ಅಂತಂದ್ರೆ, ನಗರಸಭೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಅಕ್ರಮಗಳಿರ್ತವೆ, ಸಾಕಷ್ಟು ಕಡಿವಾಣ ಹಾಕೋಕೆ ಪ್ರಯತ್ನ ಪಟ್ಟೆ. ಅಲ್ಲದೆ ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ 4 ಗೋಡೆಗಳ ಮಧ್ಯೆ ನಡೀತಿತ್ತು, ಕೆಳಗಡೆ ಅದ್ದೂರಿಯಾಗಿ ಮಾಡಿದೆ, ಇವೆಲ್ಲ ಕಂಡು ಬಿದ್ದು ನನ್ನ ಮೇಲೆ ಒಂದು ರೀತಿಯಾದ ಒಂದು ಶೋಷಣೆ ಮಾಡಿದ್ರು ಅಂತ ಹೇಳ್ತಾರೆ ಅವರು. ಸರ್ ಅಂಬೇಡ್ಕರ್ ಜಯಂತಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅಂಬೇಡ್ಕರ್ ಜಯಂತಿ ಇದಲ್ಲ, ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ನಾವು. ನನ್ನ ಮನಸ್ಸಲ್ಲಿ ನಿಂತು ರಾಮನಗರದಲ್ಲಿ ಮಾಡಿದ್ರಲ್ಲ ಅದೇ ತರಿ ಅದ್ದೂರಿಯಾಗಿ ಮಾಡುವ ಅಂತ ನನ್ನ ಮನಸ್ಸಲ್ಲಿತ್ತು. ಈಗ ಅಂಬೇಡ್ಕರ್ ಯಾರು ಸಹ ನಮ್ಮ ಸಂವಿಧಾನ ಕೊಟ್ಟಿವರು. ಈಗ ನಾವು ಆಡಳಿತ ನಡೆಸ್ತಾ ಇರೋರು ಈ ಸೀಟ್ ಮೇಲೆ ಬಂದು ಕುಂತಿರೋದು ಅವ್ರ ಸಂವಿಧಾನದಿಂದಾನೆ. ಅವ್ರ ಬಗ್ಗೆ ನಾವು ಮಾತಾಡೋಕೆ ನಮ್ಗೆ ಯೋಗ್ಯತೆನೂ ಇಲ್ಲ, ನಾವು ಆಡಬಾರ್ದು. ಆ ನಿಟ್ಟಿನಲ್ಲಿ ನಾನು ಆ ದೃಷ್ಟಿ ಇಲ್ಲ. ಅವ್ರು ಹೇಳ್ದಂಗೆನೆ ಕೆಳಗಡೆ ಮಾಡುವ ಅಂದ್ರು, ಕೆಳಗಡೆನೆ ಮಾಡ್ದೋ, ಹಿಂಗೆ ಬೇಕು ಅಂದ್ರು ಹಂಗೆ ಮಾಡ್ದೋ. ಅದ್ರಲ್ಲಿ ಏನಾರ ಸ್ವಲ್ಪ ನಾವು ಅರ್ಚನೆ ಮಾಡಿದ್ವಿ ಅಂತ ಕೇಳಿ, ಯಾಕೆ ಮಾಡುವ, ಏನು ಎಷ್ಟಾಗ್ಬಿಡ್ತದೆ, ಇಲ್ಲಿ ಸ್ವಲ್ಪ ಕಮ್ಮಿ ಆಗೋದು, ಸ್ವಲ್ಪ ಜಾಸ್ತಿ ಆಯ್ತದೆ ಅಷ್ಟೇ. ಆ ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ. ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ಮಾಡಿದ್ದೀವಿ. ಯಾವ ಭ್ರಷ್ಟಾಚಾರ ಇಲ್ಲ ಸರ್. ಯಾರು ಸಾಬೀತು ಮಾಡ್ಕೊಳ್ಳಿ. ನಾನೀಗ ಸುಮಾರು 7 ತಿಂಗಳಾಗದೆ ನಾನು ಅಧಿಕಾರ ಕೂತ್ಕೊಂಡು ಏನಾರ ನಾವು ₹1 ಏನಾರ ಭ್ರಷ್ಟಾಚಾರ ಮಾಡಿದ್ದೀನಿ ಅಂದ್ರೆ ನಾನು ಸೀಟ್ ಬಿಟ್ಟು ನಾನು ಇಳ್ತೀನಿ ಕೆಳಗಡೆ. ಅಷ್ಟು ನೀಟಾಗಿ ನಡ್ಸ್ಕೊಳ್ತಾ ಇದ್ದೀವಿ. ಒಂದು ಕಾರಣದ ಕೈಗಳು ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಹೇಳ್ತಾರೆ ಸರ್. ಎಲ್ಲ ಸರ್ಕಾರದಲ್ಲಾಗಲಿ ಯಾವ ಇಲಾಖೆಯಲ್ಲಾಗಲಿ ಅದೆಲ್ಲ ಇರ್ತದೆ, ಅದಕ್ಕೆಲ್ಲ ನಾವು ಗಮನ ಕೊಡಬಾರ್ದು ಸರ್. ನಾವೇನದ ನಮ್ಮ ಕೆಲಸ ಎಷ್ಟದ ನಮ್ಮ ಕೆಲಸದ ಮೇಲೆ ನಿಗಾ ಮಾಡಬೇಕು. ನಾವು ಕೆಲಸದ ಮೇಲೆ ನಿಗಾ ಮಾಡ್ಕೊಂಡು ನಾವು ಹೋಗ್ಬೇಕು. ಇವ್ರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ, ದುಡುಕ್ಬಿಡ್ತಾರೆ. ಯಾರನ್ನ ಏನಾರ ಹೇಳಿದ್ರೆ ಒಂದೇ ಸರಿ ದುಡುಕ್ಬಿಟ್ಟು ಒಂದೊಂದು ಒಳ್ಳೆ ಮನಸ್ಸು, ಅದ್ರ ಬಗ್ಗೆ ನಾನು ಎರಡು ಮಾತಿಲ್ಲ. ಒಂದೇ ಸರಿ ದುಡುಕ್ಬಿಟ್ಟು ಪಾಪ ಮಾಡ್ಬಿಡ್ತಾರೆ, ಮನಸ್ಸಲ್ಲಿ ಏನೂ ಇಲ್ಲ, ಅಲ್ಲಲ್ಲೇ ಆಗ್ಬಿಡ್ತಾರೆ. ಅದರಲ್ಲಿ ಏನೋ ಇವರು ಈ ಕೆಲಸನ ರಾಜೀನಾಮೆ ಗಂಟ ಹೋಗೋದು ಅಗತ್ಯ ಇರಲಿಲ್ಲ. ಅದೇನೋ ದುಡುಕ್ಬಿಟ್ಟವ್ರೆ, ನಾವೇನು ಮಾಡೋಕ್ಕಾಗಲ್ಲ. ಈಗ ಆದೇಶನೂ ಬಂದ್ಬಿಟ್ಟದೆ, ಎಲೆಕ್ಷನ್ ಡಿಕ್ಲೇರ್ ಆಗ್ಬಿಟ್ಟದೆ, 25ನೇ ತಾರೀಕು ಎಲೆಕ್ಷನ್ ಅದೇ ಉಪಾಧ್ಯಕ್ಷರದು. ನಾನು ಅವ್ರಿಗೆ ಅಷ್ಟೇ ಮನವಿ ಮಾಡ್ಕೊಡೋದು, ನೀವು ಏನು 2 ಗಂಟೆ ಒಳ್ಳೆ ಕೆಲಸ ಮಾಡಿದ್ದೀರಿ, ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದೀರಿ, ಇಲ್ಲ ಅಂತಲ್ಲ. ಮುಂದಿನ ದಿನಗಳಲ್ಲೂ ಸದಸ್ಯರಾಗಿ ಬಂದು
ನೀವು ಒಳ್ಳೆ ಕೆಲಸ ಮಾಡಿ ಅಂತ ನಾನು ಬಯಸ್ತೀನಿ. ಅಧ್ಯಕ್ಷರೇ, ತಾವೊಂದು ಹೇಳಿದ್ರೆ ಒಂದು ವಿಚಾರನ, ಅವ್ರ ತಂದೆಯ ಜೊತೆಯಲ್ಲಿ ರಾಜಕಾರಣ ಮಾಡಿದ್ದೀನಿ, ಅವ್ರ ತಂದೆ ವಿಚಾರ ನನಗೆ ಗೊತ್ತು ಅಂತ ಹೇಳ್ತಾರೆ. ಈಗ ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದವ್ರೆ, ಅವ್ರಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳ್ಬೋದಾಯ್ತಲ್ಲ ನೀವು? ಸರ್ ನಾನು ಹೇಳಿದೆ ಸರ್, ಮೊದಲು ನಾನು ಹೇಳಿದ್ದೀನಿ, ಕೆಲವರು ನೋಡಿ ಇಂಥ ವ್ಯಕ್ತಿಗಳವರೇ, ಕೆಲವರು ಸ್ವಲ್ಪ ಹುಷಾರಾಗಿರಿ ಸರ್, ನೀವು ಅವ್ರ ಮಾತು ಕೇಳಬೇಡಿ, ನೀವು ಒಂದೇ ಸರಿ ದುಡುಗ್ಬಿಡ್ತೀರಿ, ಸ್ವಲ್ಪ ತಾಳ್ಮೆಯಾಗಿ ನಡ್ಕೊಳ್ಳಿ ಅಂತ ಹೇಳಿ ನಾನು ಸುಮಾರು ಸತಿ ಹೇಳಿದ್ದೀನಿ. ಆಯ್ತು ಸರ್ ಅಂತ ಅದಕ್ಕೆ ಮಾತು ನನಗೆ ಉತ್ತರನೂ ಕೊಟ್ಟಿದ್ದಾರೆ ಅವರು. ಈ ವಿಚಾರದಲ್ಲಿ ಅದೇನು ಒಂದೇ ಸರಿಗೆ ಯಾರೋ ಹೇಳೋದು ಮಾತಿಗೆ ಒಂದೇ ಸರಿ ದುಡುಗ್ಬಿಟ್ರು. ನಾನು ಯಾರು ಸರ್ ಕರೆದೆ? ನನ್ನ ಅಧಿಕಾರಿಗೆ ಸರ್ ಅವರು, ನನ್ನ ಅಧಿಕಾರಿ ಅವರು. ನಾನು ಎಲ್ಲಿ ಬೇಕಾದ್ರೂ ಕರಿಬೋದು ಅವ್ರನ್ನ. ಬಾಪ ಅಂದ್ರೂ ಬರಬೇಕು, ಕೂತ್ಕೊಳ್ಳಪ್ಪ ಅಂದ್ರೂ ಕೂತ್ಕೋಬೇಕು. ಅವ್ರಿಗೂ ಅಷ್ಟೇನೆ, ಉಪಾಧ್ಯಕ್ಷರು ಅವ್ನ ಅಧಿಕಾರಿನೇ. ನಾನೇನು ಕರೆದು ತಪ್ಪ? ಅಂದ್ರೆ ತಾವೇಳೋ ರೀತಿ ನಾನು ಯಾವುದೇ ರೀತಿ ಏಕವಚನ ಪದ ಮಾಡ್ಲಿಲ್ಲ. ಕೇಳಿ, ಅದು ಯಾವ ಅವ್ರ ಸಮುದಾಯದ ಸುಮಾರು ಒಂದು 20 ಜನ ಇದ್ರೇನೋ ಅವ್ರು ಕೇಳಿ, ಅವ್ರು ಕೇಳ್ಕೊಂಡು ಹೇಳಿ. ಆಮೇಲೆ ನಿಮ್ದು ಅಧಿಕಾರ ಏನು ಇಲ್ಲ, ಇದರಲ್ಲಿ ನಡೀಕ್ ಆಗಲ್ಲ ಅಂತಾನು ಹೇಳಿಲ್ಲ. ಇಲ್ಲ, ನಾನು ಆ ಮಾತೇ ಹೇಳಿಲ್ಲ. ನನ್ಗೆ ಅಧಿಕಾರ ಐತೆ ಅಂತ ಅವರೇ ಜೋರ ಕೂಗಾಡಿದ್ರು. ನಿಮ್ಮಷ್ಟೇ ಅಧಿಕಾರ ಆಯ್ತು, ನಿಮ್ಮ ಅಧಿಕಾರ ನಡೆಸ್ಕೊಳ್ಳಿ ಸ್ವಾಮಿ, ನನ್ನ ಅಧಿಕಾರದ ನಾನು ನಡೆಸ್ಕೋತೀನಿ, ಸಂವಿಧಾನ ಇಬ್ಬರು ಒಂದೇನೆ, ನಿಮ್ದೇನದೆ ನೀವು ನಡೆಸ್ಕೊಳ್ಳಿ, ನಾನು ನಡೆಸ್ಕೋತೀನಿ ಅಂದ್ಬಿಟ್ಟು ನನಗೆ ಬೇಜಾರಾಯ್ತು. ಏನು ಇಷ್ಟು ಜನದ ಮುಂದೆ, ಅವ್ರ ಸಮಾಜದ ಮುಂದೆ ನನಗೆ ಈ ತರ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಎದ್ದು ಬಂದೆ ಅಷ್ಟೇನೆ. ಅಧ್ಯಕ್ಷರೇ, ಆ ಘಟನೆ ನಡೆದ ದಿನದಿಂದ ಒಂದು ಸುಮಾರು ಒಂದು 2-3 ತಿಂಗಳ ಕಾಲ ಇಲ್ಲಿಗೆ ಬಂದಿಲ್ಲ. ಅವಾಗ ಏನಾರ ಅವ್ರ ಬಗ್ಗೆ ಒಂದು ಅವ್ರನ್ನ ಮಾತಾಡಿಸ್ಬೇಕು, ಅವ್ರನ್ನ ನಗರಸಭೆ ಕಳಿಬೇಕು ಅಂತ ಮಾಡ್ದೆ ಸರ್. ನಾನು ನೋಡಿ ಅವ್ರ ಸಮುದಾಯವ್ರನ್ನ ಕಳಿಸ್ದೆ, ನಮ್ಮ ಸೇಟು ಕಳಿಸ್ದೆ, ಇನ್ನೊಬ್ರು ನಮ್ಮ ಈ 12ನೇ ವಾರ್ಡ್ ಲೋಕೇಶ್ಗೂ ಹೇಳಿದೆ ನಾನು, ನಡಿಯಪ್ಪ ಇದಾರೆ ನೋಡಪ್ಪ, ನಾವೇ ಹೋಗುವ, ಮನೆಗೆ ಹೋಗುವ ಅಂತ. ಆಮೇಲೆ 30ನೇ ವಾರ್ಡು ಕುಮಾರ್ಗೆ ಹೇಳಿದೆ, ನೋಡ್ರಿ ಎಲ್ಲ ಸೇರಿ ನಿಮ್ಮ ಮನೆಗೆ ಕರೀರಿ, ಇಲ್ಲ ಅವ್ರ ಮನೆಗೆ ನಡ್ರಿ ಹೋಗುವ ಅಂದ್ಬಿಟ್ಟು ನಾನು ಹೇಳಿದೆ. ಇಲ್ಲ ಸರ್, ನಮ್ಮ ಫೋನೇ ತೆಗಿತಾ ಇಲ್ಲ ಸರ್, ನಮ್ಮ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಫೋನಲ್ಲೂ ಟ್ರೈ ಮಾಡಿದೆ, ಸಿಕ್ಲಿಲ್ಲ. ಏನು ಸರ್ ಮಾಡೋಣ ನಾನು ಹೇಳಿ? ಕ್ಷೇತ್ರ ಶಾಸಕರ ಬಗ್ಗೆ ಏನಾದ್ರು ಗಮನ ತಂದ್ರ ಇದ್ರ ಬಗ್ಗೆ, ಈ ವಿಚಾರದಲ್ಲಿ ಈಗ ನಡೆದ ಸರ್ ಅಂತ ಏನಾದ್ರು ಹೇಳಿದ್ದೀನಿ ಗಮನಕ್ಕೆ ತಂದು ನಾವು ಈ ತರ ಆಗದೆ ಸರ್ ಅಂತ. ಅವರು ಹೌದಾ, ಅವರು PA-ಗಳಿಗೆಲ್ಲ ಹೇಳಿದ್ರೆ, ನೋಡ್ರಪ್ಪ ಉಪಾಧ್ಯಕ್ಷರು ಯಾವಾಗ ಸಿಗ್ತಾರೆ ಮಾತಾಡುವ ಅಂತ ಹೇಳ್ಬಿಟ್ಟು ಅವರು 2-3 ಸತಿ ಹೇಳಿದ್ರು. ಫೋನ್ಗೂ ಟ್ರೈ ಮಾಡಿದ್ರು, ಫೋನ್ ಒಂದ್ಸತಿ ಸ್ವಿಚ್ ಆಫ್, ಒಂದ್ಸತಿ ರಿಸೀವ್ ಇಲ್ಲ. ಅದೇನು ನಡೀತು ಅದಾದ್ಮೇಲೆ ನನಗೆ ಗೊತ್ತಿಲ್ಲ. ಮಾತ್ರ ನನ್ನ ಕಣ್ಣಂಗೆನೆ ಮಾತಾಡುವಪ್ಪ, ಅವ್ನ ಮನೆಗೆ ನಾನೇ ಬರ್ತೀನಿ ಅಂತ ಹೇಳಿದ್ರು ಶಾಸಕರು. ನಂತರ ಈ ಘಟನೆ ನಡೆದ ಕೆಲ ದಿನಗಳಂದ್ರೆ ಜುಲೈ 17ರಂದು ತನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ಆ ರಾಜೀನಾಮೆ ಸಲ್ಲಿಸೋ ಸಂದರ್ಭದಲ್ಲಿ ನೀವೇನು ಅವ್ರ ಬಗ್ಗೆ ಯಾಕೆ ರಾಜೀನಾಮೆ? ನನಗೆ ಗೊತ್ತಿಲ್ಲ ಸರ್. ನನ್ಗೆ ಗೊತ್ತಿದ್ರೆ ನಾನೇ ಹೋಗುವೆ. ಈಗ ನಮ್ಗೆ ಯಾವಾಗ ಗೊತ್ತಾಯ್ತದೆ ಅಂದ್ರೆ, ಅವ್ರು ಏನೋ ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತದಿದ್ದು ರಾಜೀನಾಮೆ. ಯಾರು ನನ್ಗೆ ಹೇಳೂ ಇಲ್ಲ ರಾಜೀನಾಮೆ ಕೊಟ್ಟವ್ರೆ ಅಂತ. ನಾನು ರಾಜೀನಾಮೆ ಕೊಟ್ಟವ್ರಂತ ವಿಷಯ ಗೊತ್ತಾದ್ಮೇಲೆ ನಾನು ಏನು ಹಿಂಗಾಗ್ಬಿಟ್ಟದಲ್ಲ ಅಂದ್ಬಿಟ್ಟು ನಾನು MLA ಗಮನಕ್ಕೆ ತಂದೆ, ಸರ್ ರಾಜೀನಾಮೆ ಕೊಟ್ಟರು ಅಂತ ಕೆಲಸ ಮಾತಾಡಿ ಅಂತ. ಅಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟದೆ, ಅಷ್ಟೊತ್ತಿಗೆ ನೋಟಿಸ್ ಇದೇ ಬಂದ್ಬಿಡ್ತು, ಸರ್ಕ್ಯುಲರೇ ಬಂದ್ಬಿಡ್ತು. ಈ ರಾಜೀನಾಮೆ ಅಂಗೀಕಾರ ಆಗಿ ಚುನಾವಣೆ ಅದು 25 ಈ ತಿಂಗಳು 25 ಅದೇ. ಅಧ್ಯಕ್ಷ, ತಾವೇಳುವಂತೆ ಈಗ ಸದಸ್ಯರಾದಂತಹ ಶ್ರೀನಿವಾಸ ಮೂರ್ತಿ ಬಗ್ಗೆ ಎಲ್ಲೂ ಯಾವುದೇ ರೀತಿಯಾದಂತಹ ಯಾವುದೇ ಭಾಷೆಗಳನ್ನು ಪ್ರಯೋಗ ಮಾಡಿಲ್ಲ. ಆಮೇಲೆ ಅಧಿಕಾರಿಗೂ ಯಾವುದೇ ರೀತಿಯಾದಂತಹ ಏಕವಚನ ಪದ ಬಳಕೆ ಮಾಡಿಲ್ಲ. ಅನವಶ್ಯ ಇಲ್ಲ ಸಲ್ಲದ ಸುಳ್ಳನ್ನ ಅರಿಬಿಡ್ತಾವ್ರೆ ಅಂತ ಹೇಳ್ತಕ್ಕಂಥ. ಇದ್ರ ಬಗ್ಗೆ ನೀವು ಸಂಗ್ರಾಮ ಟಿವಿ ಮುಖಾಂತರ ಏನ್ ಸಂದೇಶ ಕೊಡ್ತೀರಿ ಸರ್? ನಿಮ್ಮ ಟಿವಿ ಮುಖಾಂತರನೇ ಅವ್ರು ಸಂದೇಶ ಮಾಡಿ ಸಂದೇಶನ ಕೊಟ್ಟಿದ್ರು. ಅದಕ್ಕೆ ನಾನು ಯಾರ್ಯಾರೋ ಇದ್ ಮಾಡೋದಿಲ್ಲ, ನಾನು ಸಂಗ್ರಾಮ ಟಿವಿ ಜೊತೆಲ್ಲ ನಾನು ಉತ್ತರ ಕೊಡ್ತೀನಿ. ನಿಜಾಂಶ ಏನದೆ ನಾನು ಹೇಳ್ತೀನಿ, ಜನತೆಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ಕರೆದ್ಬಿಟ್ಟು ಇವತ್ತು ನಾನು ನಿಜಾಂಶ ಏನದೆ ಎಲ್ಲ ನಾನು ಹೇಳಿದ್ದೀನಿ. ಇದ್ರಲ್ಲಿ ಯಾವುದೋ ತಪ್ಪಿಲ್ಲ. ಬೇಕಾದ್ರೆ ನಿಮ್ಮ ಕಮಿಷನರ್ ಕೇಳಿ, ಅವತ್ತು ಬಂದಿರೋ ಸಮುದಾಯವರು ಎಲ್ಲ ಬೇಕಾದ್ರೆ ಕೆಲವು ಹೆಸರು ಹೇಳ್ತೀನಿ, ಅವ್ರಿಗೂ ಕೇಳಿ. ನಾನು ಯಾರಿಗೂ ಏಕವಚನದಲ್ಲಿ ನಾನು ನಿಂದಿಸ್ಲಿಲ್ಲ. ಶ್ರೀನಿವಾಸ ಮೂರ್ತಿ ಅವ್ರಿಗೆ ಏನ್ ಹೇಳ್ತೀರಿ ನೀವು? ಈಗ ಸರ್ ರಾಜೀನಾಮೆ ಕೊಟ್ಬಿಟ್ಟವ್ರೆ. ಈಗ ರಾಜೀನಾಮೆ ಕೊಟ್ಟಾದ್ಮೇಲೆ ಈಗ ಎಲೆಕ್ಷನ್ ಡಿಕ್ಲೇರ್ ಆಗ್ಬಿಟ್ಟದೆ, ನಾವೇನು ಹೇಳೋಕ್ಕಾಗಲ್ಲ. ಈಗ ಮುಂದಿನ ದಿನಗಳಲ್ಲಿ ಅವ್ರೇನು ಸಲಹೆಗಳವೆ, ಅವರು ವಾರ್ಡ್ ಅಭಿವೃದ್ಧಿ ಬಗ್ಗೆ ಆಗಲಿ, ಟೌನ್ ಅಭಿವೃದ್ಧಿ ಬಗ್ಗೆ ಆಗಲಿ ಒಳ್ಳೆ ಸಲಹೆ ಕೊಡಲಿ, ಸಭೆಗೆ ಬರಲಿ, ಮಾತಾಡಲಿ. ಅವ್ರೇನು ಒಳ್ಳೆಯ ಸೂಚನೆ ಕೊಟ್ಟರೆ ನಾನು ತಗೊಂಡು ಅವ್ರು ಹೇಳ್ದಂಗೆ ನಾವು ನಡ್ಸ್ಕೊಂಡು ಹೋಗ್ತೀವಿ. ಅದರಲ್ಲಿ ಏನು ಎರಡು ಮಾತಿಲ್ಲ. ಯಾವುದೇ ರೀತಿಯಾದಂತ ನಿಮ್ಗೂ ಅವ್ರಿಗೂ ಮುಸುಕಿನ ಗುದ್ದಾಟ ಕಸರತ್ತು ಏನಿಲ್ಲ, ಏನು ಇಲ್ಲ. ನಮ್ಗೆ ಹೇಳ್ತಾ ಇಲ್ವೇ, ಯಾವ್ದೊಂದು ಅಧಿಕಾರಿ ವಿಚಾರದಲ್ಲಿ ಹಿಂಗ್ ಬತ್ತು, ಅದು ನಾವೇ ಕುತ್ಕೊಂಡು ಬಗೆಹರಿಸೋದಾಯ್ತು. ಸಮುದಾಯ ಕರ್ಕೊಬಂದು ಅವ್ನು ಯಾವನು ಹೇಳ್ದ, ಅವ್ನು ಯಾರು ಹೇಳಿದ್ರು, ಇವರ ಮಾತಿಗೆ ಅವರು ಬೆಂಬಲ ಕೊಟ್ಟರು. ಅದ್ರಲ್ಲಿ ನಾನು ಬೇಜಾರಾಗ್ಬಿಟ್ಟು ನಾನು ಆಚೆ ಹೋದೆ ಹೊರತು ಇನ್ನೇನು ಬಿಟ್ಟು ಇನ್ನೇನು ಇಲ್ಲ. ಆ ಸಣ್ಣ ವಿಷಯ, ಅದು ಯಾವ್ದು ದೊಡ್ಡ ವಿಷಯನೂ ಇಲ್ಲ. ವೀಕ್ಷಕರೇ, ಇಲ್ಲಿವರೆಗೆ ನಗರಸಭಾ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಶ್ರೀನಿವಾಸ ಮೂರ್ತಿರವರು, ನಗರಸಭಾ ಅಧ್ಯಕ್ಷರು
ವಾಸಿಲ್ ಅಲಿ ಖಾನ್ ರವರು ಅವ್ರು ನಡೆದುಕೊಂಡ ರೀತಿ, ಅವರು ನಮ್ಮ ಜೊತೆ ಸರಿಯಾದ ರೀತಿಯಲ್ಲಿ ವರ್ತನೆಯನ್ನು ತೋರಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಂಗ್ರಾಮ ಟಿವಿಗೆ ತಮ್ಮ ಸಂದರ್ಶನವನ್ನು ನೀಡಿದರು. ಅಧ್ಯಕ್ಷರೇ ಸಂಗ್ರಾಮ ಟಿವಿಯನ್ನು ಬರಮಾಡಿಕೊಂಡು ಅದು ಸತ್ಯಕ್ಕೆ ದೂರವಾಗಿರುವಂಥ ವಿಚಾರ, ಅವರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ, ನಾವು ಚೆನ್ನಾಗಿದ್ದೇವೆ, ಘಟನೆ ನಡೆದು ಈ ರೀತಿ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಂಗ್ರಾಮ ಟಿವಿಗೆ ಹಾಗೂ ವಾಸಿಲ್ ಅಲಿ ಖಾನ್ ಅವರಿಗೆ ನಮಸ್ಕಾರ ಸಲ್ಲಿಸ್ತೀನಿ.